ರಾಕೇಶ್ ಎಂ ದೇಶರ್ಲಾ ಸಾಮಾಜಿಕ ಹೋರಾಟಗಾರರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ರಾಕೇಶ್ ಎಂ ದೇಶರ್ಲಾ ಇವರು ಹುಟ್ಟಿದ್ದು ರಾಜಸ್ಥಾನ, ಆದ್ರೆ ಬೆಳೆದಿದ್ದು ಮಂಡ್ಯದ ಮದ್ದೂರಿನಲ್ಲಿ. ಎಚ್ ಡಿ ದೇವೇಗೌಡರ ನಾಯಕತ್ವದಲ್ಲಿ ಬೆಳೆದ ಇವರು ಉದ್ಯಮಿಯಾಗಿ ವೃತ್ತಿ ಆರಂಭಿಸಿದ್ದರು. ರಾಜಕೀಯದಲ್ಲಿ ಸಕ್ರಿಯವಾಗಿರೋ ಇವರು ಸಾಮಾಜಿಕ ಹೋರಾಟಗಾರರಾಗಿ ಸೇವೆ ಮಾಡ್ತಿದ್ದಾರೆ. ರಾಷ್ಟ್ರೀಯ ಪ್ರಜಾಪ್ರಭುತ್ವ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರೂ ಆಗಿದ್ದಾರೆ. ಮಾನವ ಸಾರಥಿ ಎಂಬ ಅನಾಥಾಶ್ರಮ ನಡೆಸುತ್ತಿದ್ದಾರೆ. ಹಾಗೆ ರಾಜ್ಯದಲ್ಲಿರೋ ಉತ್ತರ ಭಾರತೀಯರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ತುಂಬ ಧನ್ಯವಾದಗಳು ಸರ್. ಎಷ್ಟು ಖುಷಿ ಆಗ್ತಾ ಇದೆ ಸರ್ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ಪಡೆದ ಮೇಲೆ? ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಜಿ ಕನ್ನಡ ನ್ಯೂಸ್ ಅವರು ನನ್ನನ್ನು ಗುರುತಿಸಿ ಅವಾರ್ಡ್ ಕೊಡ್ತಿರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈ ಖುಷಿಗೆ ಯಾವುದು ಕೊನೆ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ ಸರ್. ಸರ್, ಪ್ರತಿಯೊಂದು ಪ್ರಶಸ್ತಿಗಳು ಸಮಾಜದಲ್ಲಿ ಜವಾಬ್ದಾರಿಯನ್ನ ಹೆಚ್ಚು ಮಾಡುತ್ತಂತೆ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಯಾವ ಮೂಲಕ ಹೇಗೆ ಹೆಚ್ಚಾಗ್ತಾ ಇದೆ ಈ ಪ್ರಶಸ್ತಿ ಮೂಲಕ? ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಅವಾರ್ಡು ಏನು ನಂದು ಒಬ್ಬಂದೇ ಪರಿಶ್ರಮ ಅಂತೇನಿಲ್ಲ. ನನ್ನ ಹಿಂದೆ ಇರೋ ನನ್ನ ಸ್ನೇಹಿತರು, ನನ್ನ ಸಂಘಟನೆಯಲ್ಲಿರೋ ಎಲ್ಲ ಮೆಂಬರ್ಸ್ಗಳು ಹಾಗೂ ನನ್ನ ಪೇರೆಂಟ್ಸು, ನನ್ನ ಎಲ್ಲ ಸಹೋದರರು ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ಈ ಅವಾರ್ಡ್ ಸಿಕ್ಕಿದೆ. ತುಂಬ ಧನ್ಯವಾದಗಳು. ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ? ಎಲ್ಲ ನನ್ನ ಜನರು ಏನು ನನ್ನನ್ನು ಪ್ರೀತಿ ಮಾಡ್ತಾರೆ, ನನ್ನ ಫಾಲೋವರ್ಸ್ ಇದ್ದಾರೆ, ನನ್ನ ಫ್ಯಾನ್ಸ್ ಇದ್ದಾರೆ, ಅವರೆಲ್ಲರಿಗೂ ಡೆಡಿಕೇಟ್ ಮಾಡೋಕ್ಕೆ ಇದು ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಹಾಗೆಯೇ ಮತ್ತೊಮ್ಮೆ ಅಭಿನಂದನೆಗಳು ಸರ್. ಧನ್ಯವಾದಗಳು.